ಏನು ವಿಷಯ ಅಭಿ? ಲಾಯರ್ನ ಕರೆಸಿದ್ಯಾ? IT ರೇಡ್ ವಿಷಯವಾಗಿ ಕೇಸ್ ಹಾಕೋದಕ್ಕಾ? ಅಂದರೆ ಹೋಗಿರೋ ದುಡ್ಡು ಒಡವೆ ಎಲ್ಲ ವಾಪಸ್ ಬಂದ್ಬಿಡುತ್ತಾ? ಈ ಲಾಯರ್ ಯಾಕೆ ಬಂದಿದ್ದಾರೆ? ನಿನ್ನೆ ರೇಡ್ ಆಯ್ತಲ್ಲ, ಆ ವಿಷಯ ಮಾತಾಡೋಕ್ಕೆ ಅನ್ಸುತ್ತೆ. ಅಭಿ, ನನ್ನ ವಾಚ್ ವಾಪಸ್ ಕೊಡ್ಸರ್ತಾನೆ ಈ ಲಾಯರು. ಇಕ್ಕೆ ಅತ್ತೆ, ಗುಡ್ ಮಾರ್ನಿಂಗ್. ಬನ್ನಿ ಕೂತ್ಕೊಳ್ಳಿ. ಅಭಿ, ಏನಿವತ್ತು ಲಾಯರ್ ಬಂದಿದ್ದಾರೆ? ಎನಿ ಪ್ರಾಬ್ಲಮ್? ಈಗೇನೂ ಪ್ರಾಬ್ಲಮ್ ಇಲ್ಲ ಅತ್ತೆ. ಇನ್ನು ಮುಂದೆ ಯಾವ ಪ್ರಾಬ್ಲಮ್ ಆಗಬಾರ್ದು ಅಂತ ಲಾಯರ್ನ ಕರೆದಿದ್ದೀನಿ. ಸರ್, ಎಲ್ಲ ರೆಡಿ ಅಲ್ಲ? ಎಸ್ ಸರ್, ರೆಡಿ ಇದೆ. ಅತ್ತೆ, ನಿಮ್ಮ ಸಿಗ್ನೇಚರ್ಸ್ ಬೇಕಿತ್ತು. ಎಲ್ಲೆಲ್ಲಿ ಸಿಗ್ನೇಚರ್ ಬೇಕು ಅಂತ ಒಂಚೂರು ಹೇಳಿ. ಮೇಡಮ್, ಅದು ಅಭಿ, ಏನು ಫೈಲ್ ಇದು? ಆ ಡಾಕ್ಯುಮೆಂಟ್ಸ್ ಏನು? ಅದ್ರ ಮೇಲೆ ನನ್ನ ಸಿಗ್ನೇಚರ್ ಯಾಕೆ ಬೇಕು? ನೆನ್ನೆ IT ರೇಡ್ ಆದಮೇಲೆ ನಾನೊಂದು ಡಿಸಿಷನಿಗೆ ಬಂದಿದ್ದೀನಿ ಅತ್ತೆ. ಏನು ಡಿಸಿಷನ್ ಅಭಿ ಅದು? ಕೆಲಸದಲ್ಲಿ ನಮ್ಮ ಕ್ಲೈಂಟ್ಸಿಗೆ, ಗೌರ್ಮೆಂಟಿಗೆ ಯಾವತ್ತಿದ್ರೂ ನಾವು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಬೇಕು. ಇದು ನನ್ನ ಡ್ಯಾಡ್ ಫಾಲೋ ಮಾಡ್ತಿದ್ದಿದ್ದು ಫಸ್ಟ್ ರೂಲ್. ಅದನ್ನ ನಾನು ಫಾಲೋ ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೆ. ಆದರೆ ನಾವು ಆ ಪ್ರಯಾರಿಟಿ ರೂಲ್ನೇ ಬ್ರೇಕ್ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ನಡೆದ್ಮೇಲೆ ನಾನು ಕಾಷಿಯಸ್ ಆಗಿರಬೇಕು. ಇನ್ನು ಮುಂದೆ ಕಂಪನಿಯಲ್ಲಿ ಸೈನಿಂಗ್ ಅಥಾರಿಟಿ ನಿಮಗಿರಲ್ಲ. ಯಾಕೆ ಅಕ್ಕಂಗೆ ಸೈನಿಂಗ್ ಅಥಾರಿಟಿ ಇರಲ್ಲ? ಮಮತತೆ, ನೀವು ಸ್ವಲ್ಪ ಸೈಲೆಂಟ್ ಆಗಿದ್ರೆ ಎಲ್ಲ ಗೊತ್ತಾಗುತ್ತೆ. ಏನು ಸೈಲೆಂಟ್ ಆಗಿರೋದು ಅಭಿ? ಮಮತಾ, ಅಭಿ ಹೇಳ್ತಾ ಇದ್ದಂತಾನೆ ಸೈಲೆಂಟ್ ಆಗಿರೋ. ಅಲ್ಲ ಅಭಿ, ಹಾಗಾದ್ರೆ ಇನ್ಮೇಲಿಂದ ಇಷ್ಟು ಕೆಲಸನೂ ನೀನು ಒಬ್ಬನೇ ಮಾಡ್ತೀಯಾ? ಎಲ್ಲ ಕೆಲಸನೂ ನಿನ್ನ ತಲೆ ಮೇಲೆ ಬೀಳುತ್ತೆ ಪುಟ್ಟ. ಪ್ರತಿಯೊಂದನ್ನು ನೀನೇ ನೋಡ್ಕೊಳಕ್ಕಾಗತ್ತಾ ಹೇಳು? ಎಸ್ ಅತ್ತೆ, ಯು ರೈಟ್. ಎಲ್ಲದನ್ನೂ ನಾನು ಒಬ್ಬನೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ನಿಮ್ಮ ಪ್ಲೇಸಿಗೆ ಇನ್ನೊಬ್ರನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ವಾಟ್ ಇಸ್ ದಿಸ್ ಅಭಿ? ಏನು ಹೇಳ್ತಿದ್ಯಾ? ಹಾಗಾದ್ರೆ ಅಕ್ಕನ ಜಾಗಕ್ಕೆ ಬೇರೆಯವ್ರನ್ನ ಕರೆಸ್ತಾ ಇದೆಯಾ? ಅವ್ರನ್ನ ಕಂಪನಿಯಿಂದ ತೆಗಿತಾ ಇದೆಯಾ? ಆ ರೀತಿ ಯಾಕೆ ಅನ್ಕೋತೀರಾ? ಅವ್ರಿಗೆ ರೆಸ್ಟ್ ಕೊಡ್ತಾ ಇದ್ದೀನಿ ಅಂದ್ಕೊಳ್ಳಿ. ಅಲ್ಲಪ್ಪ ಅಭಿ, ಸಂಯುಕ್ತನ ರೀಪ್ಲೇಸ್ ಮಾಡೋ ವ್ಯಕ್ತಿ ಯಾರು ಸಿಗ್ತಾರೆ ನಿನಗೆ? ಅವಳು ಎಷ್ಟು ಜವಾಬ್ದಾರಿ ಹೊತ್ತಿದ್ಲು ಗೊತ್ತಾ? ಕೆಲಸ ಅಂತ ಬಂತು ಅಂತಂದರೆ ಹೊತ್ತು ಗೊತ್ತು ಯಾವುದು ನೋಡದೆ ಸೈಟ್ಗಳಿಗೆ ವಿಸಿಟ್ ಮಾಡ್ತಾ ಇದ್ಲು. ಇದೆಲ್ಲ ಯಾಕೆ ಗೊತ್ತಾ? ನಿನಗೆ ಹೊರೆ ಕಡಿಮೆ ಆಗಲಿ ಅಂತ. ಈಗ ಆ ಜಾಗಕ್ಕೆ ಬೇರೆ ಯಾವುದೋ ವ್ಯಕ್ತಿ ಬರ್ತಾನೆ ಅಂತಂದರೆ ಇದನ್ನೆಲ್ಲ ನಿಭಾಯಿಸ್ತಾನಂದರೆ ನನಗೆ ನಂಬಕ್ಕಾಗ್ತಿಲ್ಲ. ಎಲ್ಲ ಗೊತ್ತಿದೆ ಮಾವ. ಸಂಯುಕ್ತತೆ ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ತಾ ಇದ್ರು ಅಂತ ಗೊತ್ತಿದ್ದೆ ಅವರಿಗೆ ಸೂಟಬಲ್ ಆಲ್ಟರ್ನೇಟಿವ್ನ ಸೆಲೆಕ್ಟ್ ಮಾಡಿದ್ದೀನಿ.
ಯಾರ ಅಭಿ ಅದು? ಶ್ರಾವಣಿ. IT ರೇಡ್ ಆದಮೇಲೆ ನನ್ನ ಬಗ್ಗೆ ಮಾರ್ಕೆಟಲ್ಲಿ ಏನು ಮಾತಾಡ್ತಿದ್ದಾರೆ ಗೊತ್ತಾ? ಎಷ್ಟು ಕ್ಲೈಂಟ್ಸ್ ನಮ್ಮ ಜೊತೆ ಬಿಸ್ನೆಸ್ ಮಾಡೋದು ಬೇಡ ಅಂತ ಬ್ಯಾಕ್ ಆಫ್ ಆಗಿದ್ದಾರೆ ಗೊತ್ತಾ? ಅಭಿ ಅನ್ನೋ ಹೆಸರು ಕೇಳಿದವರು, ಎಷ್ಟು ರೆಸ್ಪೆಕ್ಟ್ ಇಟ್ಟವರು, ಇವತ್ತು ನನ್ನ ಬಗ್ಗೆ, ನನ್ನ ಕಂಪನಿ ಬಗ್ಗೆ ಎಷ್ಟು ಚೀಪಾಗಿ ಮಾತಾಡ್ತಿದ್ದಾರೆ ಗೊತ್ತಾ ನಿಮಗೆ? ಇಷ್ಟೆಲ್ಲ ಆದಮೇಲೂ ಕಂಪನಿ ಸ್ಟ್ರಕ್ಚರ್ ಚೇಂಜ್ ಮಾಡಿಲ್ಲ ಅಂದಮೇಲೆ ಬಾಗ್ಲು ಹಾಕೊಂಡು ಮನೆಗೆ ಬರಬೇಕಷ್ಟೇ. ಅಂದರೆ ಇಂಡೈರೆಕ್ಟಾಗಿ ಅಕ್ಕನ ಕೈಲಿ ಇದನ್ನೆಲ್ಲ ನಿಭಾಯಿಸೋಕ್ಕಾಗಲ್ಲ ಅಂತ ಹೇಳ್ತಿದ್ಯಾ ತಾನೇ? ಅದನ್ನ ಡೈರೆಕ್ಟಾಗೆ ಹೇಳು ಅಭಿ. ಯಾರಿಗೂ ಆಗಲ್ಲ ಅಂತ ಹೇಳ್ತಾ ಇಲ್ಲ ಮಮತತೆ, ನಂಬಿಕೆ ಹೋಗಿದೆ, ಅದಕ್ಕೆ ಡಿಸಿಷನ್ ಚೇಂಜ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇನ್ಮೇಲೆ ನಮ್ಮ ಮೇಲಿರೋ ಕೇರಿಂಗು ಹೋಗ್ಬಿಡುತ್ತಾ ಅಭಿ? ನಮಗೂ ಈ ಮನೇಲಿ ಮಾತಾಡೋ ರೈಟ್ಸೇ ಇಲ್ವಾ? ತನ್ವಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ರಿಲೇಷನ್ಶಿಪ್ಸಿಗೆ ನಾನು ಎಷ್ಟು ವ್ಯಾಲ್ಯೂ ಮಾಡ್ತೀನಿ ಅಂತ ಎಲ್ರಿಗೂ ಗೊತ್ತಿದೆ. ಆದರೆ ಕೆಲವರಿಂದ ನಂಬಿಕೆ ಹಾಳಾಗಿದೆ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಲೇಬೇಕಾಗಿದೆ. ಆ ನಂಬಿಕೆ ಎಲ್ಲ ಹಾಳಾಗಿದ್ದು ಈ ಶ್ರಾವಣಿಯಿಂದನೇ ಅಂತ ಗೊತ್ತಾಗಿದೆ. ಅಭಿ ತಲೆ ಕೆಡಿಸಿ ಅಕ್ಕನ ಈ ಕಂಪನಿಯಿಂದ ತೆಗಿಸ್ತಾ ಇದ್ದಾಳೆ. ತಲೆ ಕೆಡ್ಸಕ್ಕೆ ಅಭಿ ಏನ್ ಚಿಕ್ಕ ಮಗುನ? ಯಾವಾಗ ಏನ್ ಡಿಸಿಷನ್ಸ್ ತಗೋಬೇಕು ಅಂತ ಅವ್ರಿಗೆ ಗೊತ್ತಿಲ್ವಾ? ಆದ್ರೆ ಇದ್ಯಾವುದು ನನಗಿಷ್ಟ ಇಲ್ಲ ಅಮ್ಮ. ಆದ್ರೆ ಏನ್ ಮಾಡ್ಲಿ, ಅಭಿ ಫೋರ್ಸ್ ಮಾಡಿದ್ರು ಅಂತ ಇದೆಲ್ಲದಕ್ಕೂ ಒಪ್ಕೊಂಡೆ. ನಿಮ್ಮ ಪ್ಲೇಸ್ನ ತುಂಬುವಷ್ಟು ಕೆಪಾಸಿಟಿ ಇದೆ ಅಂತ ನಾನು ಹೇಳಲ್ಲ. ಆದರೆ ಖಂಡಿತವಾಗ್ಲೂ ಕಂಪ್ನಿ ಪರವಾಗಿ ಕೆಲಸ ಮಾಡ್ತೀನಿ. ಇನ್ಯಾವತ್ತೂ ಫ್ರಾಡ್ ಕೆಲಸ ಆಗಬಾರ್ದು, ಆ ರೀತಿ ನೋಡ್ಕೊತೀನಿ. ಯಾವ ಜನ ನಮ್ಮ ಕಂಪ್ನಿ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದಾರೋ ಆ ಜನನೇ ನಮ್ಮ ಕಂಪ್ನಿ ಬಗ್ಗೆ ಹೊಗಳೋ ಹಾಗೆ ಮಾಡ್ತೀನಿ. ನಾನು ಈ ಕಂಪ್ನಿಯಲ್ಲಿ ಇನ್ವಾಲ್ವ್ ಆಗೋದಾಗ್ಲಿ, ನಿಮ್ಮ ಸೀಟಲ್ಲಿ ಕೂರೋದಾಗ್ಲಿ, ಇದ್ಯಾವುದೂ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹೇಳಿ ಅಮ್ಮ, ಇದರಿಂದ ನಾನು ದೂರ ಇರ್ತೀನಿ.
ಟಿಪಿಕಲ್ ಹೌಸ್ ವೈಫ್ ಆಗಿ ಮನೆಯವ್ರನ್ನ ನೋಡ್ಕೊಂಡಿದ್ಬಿಡ್ತೀನಿ. ಶ್ರಾವಣಿ, ಏನು ಮಾತಾಡ್ತಾ ಇದೆಯಾ? ಅತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ಮೆಚೋರ್ಡ್ ಆಗಿದ್ದಾರೆ. ಪ್ಲೀಸ್ ಡೋಂಟ್ ಗೆಟ್ ಇಮೋಷ್ನಲ್. ಏನತ್ತೆ, ಕಂಪನಿಯಲ್ಲಿ ಶ್ರಾವಣಿ ನಿಮ್ಮ ಪೊಸಿಷನ್ ತೊಗೊಂಡ್ರೆ ನಿಮಗೆ ಓಕೆ ತಾನೆ? ಇನ್ನೇನು ಉಳಿದಿದೆ ಪ್ರಾಬ್ಲಮ್ ಆಗೋಕ್ಕೆ? ಎಲ್ಲ ನಿನ್ನೇನೆ ಆಯ್ತಲ್ಲ. ಅತ್ತೆ, ಶ್ರಾವಣಿ ಮೇಲೆ ನಿಮಗೆ ಎಷ್ಟು ನಂಬಿಕೆ ಇದೆ ಅಂತ ನಂಗೆ ಗೊತ್ತಿದೆ. ಶ್ರಾವಣಿನ ಮನೆಯಿಂದ ಆಚೆ ನಾನು ಎಷ್ಟು ಸಲ ಕಳ್ಸೋಕ್ಕೆ ಪ್ರಯತ್ನ ಪಟ್ಟೆ, ಆಗೆಲ್ಲ ನೀವೇ ಅವಳನ್ನ ಉಳಿಸ್ಕೊಂಡ್ರಿ. ಆಗಲೇ ಗೊತ್ತಾಯ್ತು ಶ್ರಾವಣಿ ಅವಶ್ಯಕತೆ ಈ ಮನೆಗಿದೆ ಅಂತ ನೀವು ಆಲ್ರೆಡಿ ಯೋಚನೆ ಮಾಡಿದ್ದೀರಾ ಅಂತ. ಇಲ್ಲ ಅಭಿ, ಅವ್ರು ಇಷ್ಟೊಂದು ಸೈಲೆಂಟ್ ಆಗಿದ್ದಾರೆ ಅಂದರೆ ಅವ್ರಿಗಿಷ್ಟ ಇಲ್ಲ ಅನ್ಸತ್ತೆ. ಬಿಟ್ಬಿಡು ಅಭಿ. ಅವ್ರ ಇಷ್ಟದ ವಿರುದ್ಧವಾಗಿ ನಡ್ಕೊಳ್ಳೋದು ಬೇಡ ಅಭಿ. ನೋ ಅಭಿ, ಹಾಗೆಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ಈ ವಿಷಯದಲ್ಲಿ ನೀನು ಸರಿಯಾಗಿ ಡಿಸೈಡ್ ಮಾಡಿದ್ಯಾ ಅಂತ ನನಗನ್ನಿಸ್ತಾ ಇದೆ. ನನಗೂ ವಯಸ್ಸಾಗ್ತಾ ಇದೆ. ನನ್ನ ಜಾಗನ ನೀನು ತುಂಬ್ತೀಯ ಅಂದರೆ ಅದಕ್ಕಿಂತ ಒಳ್ಳೇದಿನ್ನೇನಾಗಕ್ಕೆ ಸಾಧ್ಯ ಹೇಳು? ಆಲ್ ದಿ ಬೆಸ್ಟ್, ಟೇಕ್ ಕೇರ್. ನಾನು ಹೇಳಿಲ್ವ ಶ್ರಾವಣಿ, ಅತ್ತೆ ಖಂಡಿತವಾಗ್ಲೂ ಒಪ್ಕೊತಾರೆ ಅಂತ?